ಸರ್ಕಾರಕ್ಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಜಾರಿಯಾಗಲಿ ಇದು ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಮತ್ತು ಶಿವಮೊಗ್ಗ ನಗರ ಸಂಚಾರ ಪೊಲೀಸರ ಪ್ರಕಟಣೆ. ಅಯ್ಯಯ್ಯೋ ಅಳವಡಿಸಿರುವ ಕಡೆಯಲ್ಲಿ ವಿರುದ್ಧ ದಿಕ್ಕಿನಲ್ಲಿ ವಾಹನ ಸವಾರರು ವಾಹನಗಳನ್ನು ಚಲಾಯಿಸುವಂತಿಲ್ಲ. ನಗರದಲ್ಲಿ ನಿಗದಿಪಡಿಸಿದ ಸ್ಥಳಗಳಲ್ಲಿ ವಾಹನಗಳನ್ನು ಪಾರ್ಕಿಂಗ್ ಜಾರಿ ಮಾಡುವ ಕಾಂಗ್ರೆಸ್ ಸರ್ಕಾರಕ್ಕೆ ಶಿವಲಿಂಗಪ್ಪ ಸಾಹೇಬ್ ಒಂದು ಮಾತಾಡಬೇಕು. ಹೋರಾಟ ಮುಂದುವರಿತಾನೆ ಇರ್ತದೆ. ಮೀಸಲಾತಿ ಇರೋ ತನಕ ಕೂಡ ಹೋರಾಟ ನಾವು ಯಾವುದು ಕೂಡ ನಮ್ಮ ಹಕ್ಕುಗಳನ್ನು ಕಳ್ಕೋಬೇಡಿ, ಧೈರ್ಯವಾಗಿ ಹೋರಾಡಿ, ನಾವು ನಮ್ಮ ಹಕ್ಕನ್ನು ಇಟ್ಟೇವೆ ಅಂತ ಹೇಳಿ ಈ ಹೋರಾಟಕ್ಕೆ ಸ್ಫೂರ್ತಿ ಕೊಟ್ಟಂಥ ಎಲ್ಲ ನಮ್ಮ ಕನ್ನಡ ಸಂಘದ ಪ್ರತಿಭಟನೆಗಾರರು, ಕನ್ನಡ ಹೋರಾಟಗಾರರು, ಎಲ್ಲರಿಗೂ ನಮ್ಮ ಫೋಟೋಗ್ರಾಫರ್ಸು, ಪೊಲೀಸ್ ಅಧಿಕಾರಿಗಳು ನಮಗೆ ಭಾಳ ಕರ್ನಾಟಕ ರಕ್ಷಣಾವೇದಿಯವರು ಉತ್ತಮ ರೀತಿಯಲ್ಲಿ ಸಹಕಾರ ಕೊಟ್ಟು ನಮಗೆ 12ನೇ ತಾರೀಕುವರೆಗೂ ಈ ಹೋರಾಟ ನಿಲ್ಲೋದಿಲ್ಲ. ಅದು ಅಹೋರಾತ್ರಿ ಹೋರಾಟಕ್ಕೆ ನಾವು ರೆಡಿ ಮಾಡಿದ್ದೇವೆ. ಸಂಜೆ ಮೆರವಣಿಗೆ ರೀತಿಯಲ್ಲಿ ರಾತ್ರಿ ಹೊತ್ತು ದಯವಿಟ್ಟು ಈ ಹೋರಾಟದಲ್ಲಿ ಎಲ್ಲರಿಗೂ ಧನ್ಯವಾದ ಅಂತ ಮಾಡಿ ಮೇಲೆ ಮಾಡಿ ಕಟ್ಟೆ ಸುಪ್ರೀಂ ಕೋರ್ಟ್ ಆದೇಶವನ್ನು ವಿರೋಧಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಸುಪ್ರೀಂ ಕೋರ್ಟ್ ಆದೇಶವನ್ನು ವಿರೋಧಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಜಾರಿಯಾಗಲಿ, ಜಾರಿಯಾಗಲಿ. ಮಾದೇವಪ್ಪ ಒಂದು ಕೆಲಸ ಮಾಡು, ಮಾದೇವಪ್ಪ ಒಂದು ಕೆಲಸ ಮಾಡು. ಅಯ್ಯಯ್ಯೋ ಅಯ್ಯಯ್ಯೋ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ, ಕನ್ನಡ ಪರ ಸಂಘಟನೆಗಳ ಹೋರಾಟಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಅಯ್ಯಯ್ಯೋ ಅಯ್ಯಯ್ಯೋ, ಸರ್ಕಾರ ಅಂತೆ ಸರ್ಕಾರ, ಕಾನೂನಂತೆ ಕಾನೂನು. ಒಳ ಮೀಸಲಾತಿ ಜಾರಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಒಳ ಮೀಸಲಾತಿ ಜಾರಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಹೋರಾಟ, ಎಲ್ಲಿಯವರೆಗೂ ಹೋರಾಟ. IAS ಅಧಿಕಾರಿ, ಆಸ್ಪತ್ರೆ ಡಾಕ್ಟರ್ ಆಗಿ, ಕೋರ್ಟಿನಲ್ಲಿ ಲಾಯರ್ ಆಗಿ ಬೆಳೆಯಣ್ಣ, ಅದು ಅಂಬೇಡ್ಕರ್ ಭಿಕ್ಷ ಮಾದಿಗಣ್ಣ, ಒಲೆಯಣ್ಣ ಮಾದಿಗಣ್ಣ, IAS ಅಧಿಕಾರಿ, ಆಸ್ಪತ್ರೆ ಡಾಕ್ಟರ್ ಆಗಿ, ಕೋರ್ಟಿನಲ್ಲಿ ಲಾಯರ್ ಆಗಿ, ಫ್ಯಾಕ್ಟರಿಯಲ್ಲಿ ವರ್ಕರ್ ಆಗಿ ಆಗಿದ್ದು ಎಂಗಲ ಒಲೆಯಣ್ಣ, ಅದು